ಸಮಾಗಮಗೊಳ್ಳ ರೀತಿಯಲ್ಲಿ ಮಾಡಿದೆ. ಬಹುಶಃ ಈಶ್ವರವರು ಇಷ್ಟೊತ್ತು ಹೇಳಿದಂಥ ವಿಚಾರ ಏನಂತ ಹೇಳಿದರೆ, ಮಡಿವಾಳ ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಶತಮಾನಗಳಿಂದಲೂ ನಿಕೃಷ್ಟತೆಗೆ ಒಳಗಾದಂಥ ಸಮಾಜ. ಬಹುಶಃ ಇಂಥ ಸಮಾಜ ಈ ಒಂದು ದಿನದಲ್ಲಿ ಮೈಕ್ ಸರಿಯಾಗಿ ಕೇಳಿಸ್ತಿದೆಯಲ್ಲ? ಕೇಳಿಸ್ತಾ ಇದೆಯಲ್ಲ ಡಾಕ್ಟರ್? ಓಕೆ. ಇದನ್ನು ನೋಡ್ತಾ ಇದೆ ನಮ್ಮ MCFನಿಂದ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಹಾಸ್ಟೆಲ್ನ ಬೃಹತ್ ಯೋಜನೆ. ನಮಗೆ ವಿದ್ಯಾರ್ಥಿ ಜೀವನಕ್ಕೆ ಆಯಸ್ಸು ವಾಪಸ್ ಯಾಕೆ ತಗೊಳ್ಬೋಬಾರ್ದು ಅಂತ ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಬಹುಶಃ ಒಂದು ಸ್ಟಾರ್ ಹೋಟೆಲ್ ಮಾದರಿ ಅಥವಾ ಯಾವುದೇ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಅತ್ಯಂತ ಬದ್ಧತೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ಪಾರದರ್ಶಕವಾಗಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೀರಿ. ಬಹುಶಃ ಇದು ಶತಮಾನದ ಮಡಿವಾಳ ಸಮುದಾಯದ ಒಂದು ಹೆಗ್ಗಳಿಕೆಯ ಸಂಕೇತ ಇದಾಗ್ತದೆ. ಅದಕ್ಕಾಗಿ ತಮಗೆ ನಾನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಭಾಳ ಸಮಾಜಗಳ ಸಭೆಗಳಿಗೆ ಹೋಗ್ತಾ ಇರ್ತೀನಿ. ಅದರಲ್ಲೂ ನಮ್ಮಲ್ಲಿ ನಾನು ಈ ನಮ್ಮ ಹಿಂದೂ ಧರ್ಮದ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಾನು 2 ಥರ ಇಟ್ಬಿಟ್ಟಿದ್ದೀನಿ. ಒಂದು RTC ಇರೋ ಜಾತಿ ಅಂತ. RTC ಇರೋ ಜಾತಿ ಅಂದರೆ ಅವು ಸಂಘಟಿತ ಸಮುದಾಯಗಳು. ಇನ್ನೊಂದು ಖರಾಬ್ ಲ್ಯಾಂಡ್ ಅಂತ. ಅಂದರೆ ಇವು ಹೆಸರಿಗಿದ್ದಾವೆ, ಆದರೆ ಈ ಬೆಳೆ ಉತ್ಕತ್ತಾರೆ, ಬೆಳೀತಾರೆ, ಎಲ್ಲ ತಗೊಂಡು ಹೋಗ್ತಾರೆ, ಆದರೆ ಇದಕ್ಕೆ ಕಿಮ್ಮತ್ತಿಲ್ಲ. ಬಹುಶಃ ಈ ಖರಾಬ್ ಲ್ಯಾಂಡ್ ಸೇರಿರತಕ್ಕಂಥ ಜಾತಿಗಳಲ್ಲಿ ನಮ್ಮಂಥ ಜಾತಿಗೂ ಕೂಡ ಒಂದು. ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಯೋಜನೆಗಳಾಗಬೇಕಾದ್ರೆ ಮತ ಬ್ಯಾಂಕ್ ಆಧಾರಿತವಾದಂಥ ಯೋಜನೆಗಳೇ ಆಗೋದು. ಈ ಕಾರಣದಿಂದ ನಮ್ಮಂಥ ಸಮಾಜಗಳು ಯಾವುದೇ ಅವಕಾಶಗಳನ್ನು ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರದಿಂದಲೂ ಕೂಡ ಪಡೀಲಿಕ್ಕೆ ಆಗದೇ ಇರತಕ್ಕಂಥದ್ದನ್ನು ನಾವು ಮನನ ಮಾಡಿಕೊಳ್ಬೇಕು. ಆದ್ದರಿಂದ ಇಂಥ ಸಮಾಜದಲ್ಲಿ ನಾವು ಯಾರಾದರೂ ಗುರುತಿಸ್ಕೊಳ್ಬೇಕಂದ್ರೆ ಅದು ನಮಗೆ ಶಕ್ತಿ ಇರಬೇಕು. ನಮ್ಮ ಶಕ್ತಿ ಇದ್ದರೆ ಮಾತ್ರ ನಾವು ಗುರುತಿಸ್ಕೊಳ್ಳಲಿಕ್ಕೆ ಸಾಧ್ಯ. ಅದು ಕೂಡ ಭಾಳ ಕಷ್ಟ, ಅದು ಕೂಡ ಸುಲಭ ಅಲ್ಲ. ಬಹುಶಃ ಡಾಕ್ಟರ್ ರವಿಕುಮಾರ್ ಅಂತವರು ಒಂದು ಪ್ರಯತ್ನ ಮಾಡದೆ ಹೋಗಿದ್ದಾರೆ. ಯಾಕೆಂದರೆ ಈ ಗುರುಪೀಠ ನಾನು ಒಂದು 20 ವರ್ಷದಿಂದ ನಾನು ಬಂದಿದೆ. ರಾಜಣ್ಣ, ಪ್ರೊಫೆಸರ್ ರಾಜಣ್ಣ, ವೆಂಕಟಲಕ್ಷ್ಮಮ್ಮನವ್ರು ಕಾಣುತ್ತೆ, ಅವರೆಲ್ಲ ಭಾಳ ಹಿರಿಯರು ಸೇರಿ 6 ಎಕರೆ ಇತ್ತು. ಇದು 2.5 ಎಕರೆ ಅಮರನಾಥ್ ಅವರೇ ಎಂಕ್ರೋಚ್ ಆಗಿರಬೇಕು, ಹೋಗ್ಬಿಟ್ಟಿದೆ ಕಾಣುತ್ತೆ. ಒಂದು 3.5 ಎಕರೆ ಇದೆ. ಭಾಳ ದೊಡ್ಡ ಧನ್ಯವಾದ ಹೇಳಬೇಕು. ಯಾಕೆಂದರೆ ನಮಗೆ ಗುಣಕ್ಕೆ ಮತ್ಸರ ಇರಬಾರ್ದು. ಎಷ್ಟೋ ಅಧಿಕಾರಸ್ಥರ ಜೊತೆಲಿರ್ತಾರೆ, ಅಧಿಕಾರಿಗಳಾಗಿ ಹೋಗಿರ್ತಾರೆ. ಆದರೆ ಆ ಸ್ಥಾನದಲ್ಲಿದ್ದಾಗ ಒಂದು ಸಾಮಾಜಿಕ ಕಾಳಜಿ ನಮ್ಮ ಸಮಾಜಕ್ಕೆ ಮಾಡಬೇಕಂತ ಇದೆಯಲ್ಲ, ಅದು ಎಲ್ಲರಿಗೂ ಇರೋದಿಲ್ಲ. ಬಹುಶಃ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ನೋಡಿದಾಗ ಎಲ್ಲ ಸಮಾಜಗಳ ಒಂದು ಚೌಲ್ಟ್ರಿ ಸಮುದಾಯ ಭವನಗಳನ್ನ ನೋಡ್ತಾ ಇದ್ದಾಗ ನಮಗೆಲ್ಲೋ ಒಂದು ಕಡೆ ಯಾತನೆ ಆಗ್ತಿತ್ತು. ಆ ಕೊರತೆಯನ್ನು ನೀಗಿಸುವ ದಿಟ್ಟಿನಲ್ಲಿ ಅತ್ಯಂತ ಉತ್ಕೃಷ್ಟತೆಯ, ಉನ್ನತ ದರ್ಜೆಯ, ಯಾವುದೇ ಸವಲತ್ತುಗಳು ಕಡಿಮೆ ಇಲ್ಲದ ರೀತಿಯಲ್ಲಿ ಇವತ್ತು ಈ ಗುರುಪೀಠದ ಈ ಒಂದು ಭವನವನ್ನು, ಕಲಿದೇವ ಭವನವನ್ನು ನಿರ್ಮಾಣ ಮಾಡುವ ಮೂಲಕ ಮಡಿವಾಳರ ಒಂದು ಆತ್ಮಗೌರವವನ್ನು ಹೆಚ್ಚಿಸಿದ್ದೀರಿ. ನಿಮಗೆ, ನಿಮ್ಮ ತಂಡಕ್ಕೆ ನಾನು ಅತ್ಯಂತ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಹೇಳ್ತಾ ಇದ್ದೆ, ಬೇರೆ ಸಮಾಜಗಳ ಸಭೆಗಳಿಗೆ ಹೋದಾಗ ನಾನು ಭಾಳ ಹೇಳ್ತಾ ಇದ್ದೆ, ಈಶ್ವರವರೇ, ಅಂದರೆ ಭಾಳ ಅಪರೂಪ. ಅದರಲ್ಲೂ ಈ ಸಂಘಟಿತ ಸಮುದಾಯ ಬಿಟ್ಟರೆ ಅಸಂಘಟಿತ ಸಮುದಾಯಗಳೇನಿದ್ದೀವಿ ಇಲ್ಲಿ ಎಲ್ಲ ಒಂದು ಕಡೆ ಸೇರೋದೇ ಭಾಳ ಕಷ್ಟ. ನನಗೆ ಕರೀಲಿಲ್ಲ, ನನ್ನ ಹಾರ ಹಾಕಲಿಲ್ಲ, ನನ್ನ ಹೆಸರು ಹೇಳಿಲ್ಲ ಅಂತೇಳಿ ಸೇರೋದೇ 4 ಜನ, ಒಂದು 40 ಜನ, ಅದರಲ್ಲಿ 4 ಗುಂಪಾಗಿ ಬಿಡ್ದಾಗ್ಬಿಡ್ತಾರೆ. ಅದರಲ್ಲಿ ಈ ಸಾಮಾಜಿಕ ಜಾಲತಾಣ ಎಷ್ಟು ವ್ಯತಿರಿಕ್ತ ಪರಿಣಾಮ ಬೀರಿದೆಯೋ ಏನೋ ಗೊತ್ತಿಲ್ಲ.
ಆದರೆ ನಮಗೆ ಪೂರಕ ಪರಿಣಾಮ ಬೀರಿ ವಾಟ್ಸಾಪ್ ಗ್ರೂಪ್ ಮೂಲಕ ಸಜ್ಜನರ ಸಮಾಜದ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ಇರತಕ್ಕಂಥ ವಿದ್ಯಾವಂತರನ್ನು, ಅಧಿಕಾರಿಗಳನ್ನು, ಸಮಾಜಮುಖಿಗಳನ್ನು, ನಮ್ಮಂಥವ್ರನ್ನೆಲ್ಲ ಇಲ್ಲಿ ಸೇರಿಸುವ ಮೂಲಕ ಒಂದು ಉನ್ನತವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ. ನಮ್ಮ ಮಡಿವಾಳ ಸಮುದಾಯದ ಪ್ರತಿಯೊಬ್ಬ ಪ್ರತಿಭೆಗೂ ಒಂದು ಅವಕಾಶ ಮಾಡಿಕೊಡುವ ಮೂಲಕ ಈ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಪರೋಕ್ಷವಾಗಿ ತರ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀರಿ. ಅದಕ್ಕಾಗಿ ನಾನು MCFಗೆ ಹೃದಯ ತುಂಬಿ ಅಭಿನಂದಿಸ್ತೇನೆ. ಬಹಳ ಒಳ್ಳೆ ಜನ, ಯಾರ ಹೆಸರು ಹೇಳಿದರೆ ತಪ್ಪಾಗ್ತದೆ. ಡಾಕ್ಟರ್ ನಮ್ಮ ಶಿವಾನಂದ ಕಲ್ಕೇರಿಯವರು ಭಾಳ ಇನ್ವಾಲ್ವ್ಮೆಂಟ್ ಆಗಿ, ನಮ್ಮ ಅಮರ್ನಾಥ್ ಅವರಾಗ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರೂ, ನಾನು ಯಾರ ಹೆಸರು ಹೇಳಿದ್ರು ಅನ್ಯತಾ ಭಾವಿಸ್ಬೇಡಿ, ಪ್ರತಿಯೊಬ್ಬರೂ ಕೂಡ ಇಲ್ಲಿ ಭಾಳ ಸಕ್ರಿಯವಾಗಿ ನಾನು ವಾಟ್ಸಾಪ್ ಗ್ರೂಪಲ್ಲಿ ನೋಡ್ತಾ ಇದ್ದೀನಿ. ಭಾಳ ಒಳ್ಳೆಯ ಕೆಲಸ ಇದಾಗಿದೆ. ಇದಕ್ಕಾಗಿ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಆದರೆ ಒಂದು ಘಟನೆಯನ್ನು ಹೇಳ್ತೀನಿ, ಯಾಕೆಂದರೆ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಏನಾದರೂ ಮಾಡಿ ಮಾನಸಿಕವಾಗಿ ಅವ್ರನ್ನ ಜಿಗುಪ್ಸೆಗೊಳಿಸ್ತಾ ಅಂತಕ್ಕಂಥ ಒಂದಷ್ಟು ಕ್ರಿಮಿಗಳಿರ್ತವೆ. ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಒಂದು ದೃಷ್ಟಾಂತವನ್ನು ಹೇಳ್ತೀನಿ, ಅದು ಹೇಳಿದರೆ ಬಹುಶಃ ನಿಮಗೆ ಅನ್ವಯ ಆಗ್ಬೋದು. ದಯಾನಂದ ಸರಸ್ವತಿಗಳು ಅಂಥೇಳಿ ಆರ್ಯ ಸಮಾಜದ ಮಹಾಗುರುಗಳು, ಅವರು ವಾರಣಾಸಿಯಲ್ಲಿರ್ತಾರೆ. ವಾರಣಾಸಿಯಲ್ಲಿ ದಿನಾ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಆ ಪ್ರವಚನ ಮಾಡಬೇಕಾದ್ರೆ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ಇರ್ತಾರೆ. ಅಂದರೆ ಕೆಲವು ಮೂಢನಂಬಿಕೆಗಳನ್ನೆಲ್ಲ ಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥದ್ದು. ಅವರು ಪ್ರವಚನದಲ್ಲಿ ಒಂದು ಹೇಳ್ತಾರೆ, ಅವನ್ನ ಅಂತ ಹೇಳಲ್ಲ, ಈ ಥರ ಮೂಢನಂಬಿಕೆಗೆ ನೀವು ತಲೆ ಕೊಡಬೇಡಿ, ಇದರಿಂದ ನಿಮ್ಮ ಸಮಯ ಹಾಳಾಗತ್ತೆ, ಹಣ ಹಾಳಾಗತ್ತೆ ಅಂತ. ಇದರಿಂದ ಪ್ರಭಾವಿತರ ಜನ ಆ ಪೂಜಾರಿ ಹತ್ರ ಹೋಗೋದನ್ನು ಬಿಟ್ಟುಬಿಡ್ತಾರೆ. ಅವನಿಗೆ ಕೋಪ ಬಂದ್ಬಿಡುತ್ತೆ. ಈ ದಯಾನಂದ ಸರಸ್ವತಿಯವರು ಸ್ನಾನ ಮಾಡಬೇಕಾದ್ರೆ ಗಂಗಾ ನದಿಗೆ ಹೋಗ್ತಾ ಇರ್ತಾರೆ. ಇವನಿಗೆ ಲಾಸ್ ಆಗೋಯ್ತಲ್ಲ ಈ ಪೂಜಾರಿಗೆ. ಅವ್ರು ಹೋಗಿ ಬರಬೇಕಾದ್ರೆ ದಿನಾ ಬೈಯೋದು. ಎಷ್ಟು ಬೈಯೋದು ಅಂದರೆ ಬೈದ ಅಂದರೆ ಕೆಟ್ಟ ಮಾತುಗಳು. ಇವರು ದಯಾನಂದ ಸರಸ್ವತಿಯವ್ರು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಅವ್ರ ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ. ಈ ದಯಾನಂದ ಸರಸ್ವತಿಗಳಿಗೆ ಏನಂದರೆ ಪ್ರತಿದಿನ ಅತಿಥಿಗಳನ್ನ ಕರೆದಿ ಅವರ ಆಶ್ರಮದಲ್ಲಿ ಊಟ ಕೊಡೋ ಪದ್ಧತಿ, ಪ್ರಸಾದ. ಒಂದಿನ ಯಾರೂ ಸಿಗೋದಿಲ್ಲ. ಸಿಗದೇ ಇದ್ದಾಗ ಈ ದಿನ ಬೈತಿರ್ತಾನಲ್ಲ, ಅವನ್ನೇ ಕರೀತಾರೆ. ನಮ್ಮ ಮನೆಗೆ ಇವತ್ತು ನಮ್ಮ ಆಶ್ರಮಕ್ಕೆ ಪ್ರಸಾದಕ್ಕೆ ಬರಬೇಕಪ್ಪ ಅಂತ. ಅಯ್ಯೋ, ದಿನ ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ, ನನ್ನ ಕರ್ಕೊಂಡೋಗಿ ಏನಾರು ಎಡವಟ್ಟು ಮಾಡಿಬಿಟ್ಟೆ ನೀವು ಅಂತ ಯೋಚನೆ ಬರುತ್ತೆ. ಆದರೂ ಪರವಾಗಿಲ್ಲ, ನೋಡೇ ಬಿಡೋಣ ಅಂತ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮದಲ್ಲಿ ಅವ್ನಿಗೆ ಊಟ ಹಾಕ್ತಾರೆ, ಉಪಚಾರ ಮಾಡ್ತಾರೆ. ಅಲ್ಲ ಸ್ವಾಮಿಗಳೇ, ದಿನಾ ಬಾಯಿಗೆ ಬಂದಂಗೆ ಬೈತಾ ಇರ್ತೀನಿ ನಿಮಗೆ, ನೀವು ನನ್ನನ್ನು ಕರ್ಕೊಬಂದು ಉಪಚಾರ ಮಾಡಿದ್ರಲ್ಲ ಅಂತ. ಸ್ವಾಮಿಗಳು ಹೇಳ್ತಾರೆ, ನೀನು ನನಗೆ ಬೈತಾ ಇದ್ದ, ನನಗೆ ಕೇಳಿಸ್ಲೇ ಇಲ್ವಲ್ಲ, ಒಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಕಿವಿನಲ್ಲಿ ಬ್ರೈನಲ್ಲಿ ಜಾಗ ಇಲ್ಲ, ಇನ್ನು ನೀನು ಕೇಳ್ತಾ ಇರೋದನ್ನು ನನ್ನ ತಲೆ ತುಂಬ್ಕೊಳ್ಳೋಕ್ಕೆ ಜಾಗ ಎಲ್ಲಪ್ಪ ಇದೆ ಅಂತ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಇಲ್ಲಿರೋರ ದೃಷ್ಟಿಲೆಲ್ಲ ಒಳ್ಳೆಯದೇ ಇರೋದ್ರಿಂದ ಇಂಥ ಮಾತುಗಳು ಇಂಥದ್ದನ್ನೆಲ್ಲ ಬಂದಾಗ ಪಕ್ಕಕ್ಕೆ ತಳ್ತಾ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗೋಣ ಅನ್ನೋದಕ್ಕೆ ಇದನ್ನು ಹೇಳಿ ಭಾಳ ಸಂತೋಷ. ಇವತ್ತು ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜಕ್ಕೆ ಬಹಳ ಕಷ್ಟ ಇದೆ. ಯಾವ ಸವಲತ್ತುಗಳಿಂದಲೂ, ಕೀರ್ತನ ಅವರು ಹೇಳ್ತಾ ಇದ್ರು, ಅರಿವಿನಲ್ಲಿ ನಾನು ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದೆ. ಒಂದೆರಡು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ಈ ನಿಗಮಗಳೇನಾಗ್ಬಿಟ್ಟಿದ್ದಾವೆ ಅಂತ ಹೇಳಿದರೆ, ಈ ತುಂಬದ ಕುಟುಂಬ ಇರುತ್ತೆ. ತುಂಬದ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಒಳ್ಳೆ ತುಂಬ ಚೆನ್ನಾಗಿರುತ್ತೆ, ಗೊತ್ತಲ್ಲ ನಿಮ್ಗೆ, ಅವಿಭಕ್ತ ಕುಟುಂಬ. ಯಾರೋ ಹೆಂಡ್ತಿ ಮಾತು ಕೇಳ್ಕೊಂಡು ಪಾಲು ತಗೊಂಡು ಬೇರೆ ಹೊಂಟಾಯ್ತಾನೆ. ಈ ಬೇರೆ ಹೋದವ್ರ ಕತೆ ಏನಾಗತ್ತೆ ಅಂದರೆ, ಇಲ್ಲಿ ತುಪ್ಪದನ್ನ ತಿಂತಿದ್ದವನು ಅಲ್ಲಿ ಗಂಜಿಯೂ ಸಿಗಲ್ಲ. ಬೇರೆ ಹೋದಾಗ ಕತೆ ಏನಾಗಿರುತ್ತೆ ನಿಮಗೂ ಗೊತ್ತಿರುತ್ತೆ. ಹಂಗೆ ಈ ನಿಗಮಗಳೆಲ್ಲ ದೇವರಾಜ ಅರಸು ನಿಗಮದಿಂದ ಒಂದೊಂದು ಜಾತಿಯಲ್ಲಿ ಬೇರೆ ಹೋಗಿ 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 ಆ ನಿಗಮಗಳಿಗೆ 5 ಕೋಟಿನೂ ಸಿಗಲ್ಲ, 6 ಕೋಟಿನೂ ಸಿಗಲ್ಲ. ಅದು ಸಣ್ಣ ಸಣ್ಣ ಜಾತಿದು ತಮ್ಗೆ ಗೊತ್ತಿದೆ. ಜಿಲ್ಲೆಗೆ ಒಂದೇ ಒಂದು ಬೋರ್ವೆಲ್ ಸಿಗಲ್ಲ. ಅರಿವಿನಲ್ಲಿ 4 ಜನ ಹೇಳಿದ್ರು, ಮೇಡಮ್ ಈ ನಿಗಮದಲ್ಲೇ ಇದ್ದಾಗ ಏನಾಗ್ತಿತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇತ್ತು, ಯಾಕೆಂದರೆ ಅನುದಾನಗಳು ಇದಕ್ಕೆ ಸಿಗ್ತಾ ಇಲ್ಲ. ಇದು ವಸ್ತುಸ್ಥಿತಿ. ಆ ದೃಷ್ಟಿಯಿಂದ ನಾನು MCFಗೆ ಇನ್ನೊಂದು ಮನವಿ ಏನು ಮಾಡ್ತೀನಿ ಅಂದರೆ, ಸರ್ಕಾರದ ಯೋಜನೆಗಳೇನಿದೆ ಅದನ್ನು ಭಾಳ ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ,
ಅವ್ರಿಗೆ ಸಾಧ್ಯವಾದಷ್ಟು ಆನ್ಲೈನ್ ಮೂಲಕ ಅಥವಾ ಇಂಥ ಒಂದೊಂದು ಸೆಮಿನಾರ್ಗಳು ಮಾಡೋ ಮೂಲಕ, ನಾಳೆ ಹಾಸ್ಟೆಲ್ಗಳಾಗೋ ಮೂಲಕ ಅವರಿಗೆ ಟ್ರೈನಿಂಗ್ಗಳು, ಸರ್ಕಾರದ ಯೋಜನೆಗಳ ಪರಿಚಯ ಇರೋದಿಲ್ಲ, ಅದನ್ನು ತಿಳಿಸ್ಕೊಡೋವಂಥದ್ದು ಕೆಲಸ ಆಗಲಿ ಅಂತೇಳಿ ನಿಮಗೆಲ್ಲರಿಗೂ ಹೊಂದಿಸಿ ನಾನು ಮುಂದೆ ಕೂಡ ಒಂದು ಮನವಿ ಮಾಡಿದೆ. ಈ MCF ಒಂದು ಕುಟುಂಬ ಆಗಿಬಿಟ್ಟಿದೆ ಈಗ. ಭಾಳ ವಿಚಾರ ಮಾಡೋವಂಥವ್ರು ಭಾಳ ಜನ ಬರ್ತಾ ಇರಲಿಲ್ಲ. ಯಾಕೆಂದರೆ ರಶೀದಿ ಹಿಡ್ಕೊಂಡು ಹೋಗೋ ಸಂಘಗಳೇ ನಮ್ಮ ಸಂಗಮೇಶ್ ಕಲಾಳ್ ಹೇಳ್ತಾ ಇದ್ರು, ತುಂಬ ಸಂಘಗಳು ಬಂದು ಸಂಘಗಳು ಹೋದೋ ಅಂತ. ಈ ರಶೀದಿ ಸಂಘಗಳಿಂದ ಜನ ಭಾಳ ದೂರ ಆಗ್ಬಿಟ್ಟಿದ್ರು. ಇದು ರಶೀದಿ ಸಂಘ ಅಲ್ಲ, ಬದುಕು ಕಟ್ಟಿಕೊಡುವಂಥ ಒಂದು ಸಂಘ ಇವತ್ತು ನೀವು ಪ್ರಾರಂಭ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಇವತ್ತು ಇದು ಒಂದು ಕುಟುಂಬದ ರೀತಿಯಲ್ಲಿ ಪ್ರತಿ ಜಿಲ್ಲೆನಲ್ಲಿ ಸೇರೋ ರೀತಿ ಮಾಡಿ, ಮೈಸೂರಿನಲ್ಲಿ ನೀವು ಇಂಥದ್ದೇ ಒಂದು ಮಾಡೋದಾದರೆ ಈ ಚಟುವಟಿಕೆ, ಶಿಕ್ಷಣ, ಇದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ನಾವುಗಳು ಬೆರಿಬೇಕು, ಒಬ್ಬರನ್ನೊಬ್ಬರು ಬೆರಿಬೇಕು, ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಳ್ಬೇಕು, ಬಾಂಧವ್ಯ ಬೆಸೆಬೇಕು ಅನ್ನೋ ದೃಷ್ಟಿಯಿಂದ ನೀವು ಇದನ್ನು ಪ್ರಾರಂಭ ಮಾಡಿ. ಮೈಸೂರಿನಿಂದ ಪ್ರಾರಂಭ ಮಾಡೋದಾದರೆ ಎಂಟೈರ್ ಹೋಸ್ಟಿಂಗನ್ನು ನಾನು ಅದರ ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಲ್ಯಾಕ್ ಆ್ಯಂಡ್ ಪೇಂಟ್ಸ್ ಚೇರ್ಮನ್ ಇದ್ದಾಗ ಒಂದು ಸ್ವಲ್ಪ ಹಣವನ್ನು CSR ಫಂಡ್ ಮೂಲಕ ನಾನು ಮಾಡಿದ್ದೆ. ನನ್ನ ಜವಾಬ್ದಾರಿ ಕೂಡ ಇದೆ, ನಾನು ಒಂದು ಬಳಿಲಿ ಅಂತ ಹೇಳ್ತಾ ಇದೆ. ಆದ್ದರಿಂದ ಇವತ್ತು ಮೊದಲನೇ ಕಂತಾಗಿ ನಾನು ಕೂಡ 2 ಲಕ್ಷ ರೂಪಾಯಿನ ನಮ್ಮ ಸಂಸ್ಥೆಯ ಪರವಾಗಿ ಕೊಡ್ತೀನಿ. ಇನ್ನೊಂದಷ್ಟು ಜನ ಪ್ರೇರಣೆ ಆಗಬೇಕು ಅಂತ ಕೂಡ ಇಲ್ಲಿ ಅಮರನಾಥ್ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ, ಯಾಕೆಂದರೆ ಭಾಳ ದೊಡ್ಡ ಪಿಲ್ಲರ್ ಅಮರನಾಥ್ ಅವರು, ಕಲ್ಕೇರಿಯವರು, ರವಿಕುಮಾರ್ ಅವರು ಎಲ್ಲ ಅಷ್ಟದಿಕ್ಪಾಲಕರ ಥರ ನಿಂತಿರೋದ್ರಿಂದ MCF ಮತ್ತು ಗುರುಪೀಠ ಭಾಳ ಜೋರಾಗಿ ಒಂದು ದೊಡ್ಡ ಮಟ್ಟದಲ್ಲಿ ದೂರದೃಷ್ಟಿತ್ವದಿಂದ ಬೆಳೀತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಿರ್ವಹಣೆ ಮಾಡ್ಕೊಂಡು ಹೋಗುವಂಥ ಬದ್ಧತೆ ಜನ ಇದ್ದಾರೆ ಅಂತ ಹೇಳ್ತಾ ನಿಮಗೆಲ್ರಿಗೂ ಹೊಂದಿಸಿ, ಮುಂದಿನ ವಾರ ಮುಖ್ಯಮಂತ್ರಿಗಳಿಂದ ಈ ಭವನ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಸಮುದಾಯದ ಹೆಚ್ಚು ಜನರನ್ನು ಭಾಳ ಪರಿಶ್ರಮಪಟ್ಟು ಇಂಥ ಒಂದು ಭವನ ನಿರ್ಮಾಣ ಮಾಡಿರುವುದರ ದ್ಯೋತಕವಾಗಿ, ಯಾಕೆಂದರೆ ನಾವು ಹೆಚ್ಚು ಜನ ಸೇರಿದಾಗ ಅಧಿಕಾರದಲ್ಲಿದ್ದಂಥ ಬಂದವರಿಗೆ ಕೂಡ ಒಂದು ಇನ್ಸ್ಪೈರ್ ಆಗ್ತಾರೆ, ಒಂದಷ್ಟು ಯೋಜನೆಗಳನ್ನು, ಅನುದಾನಗಳನ್ನ ಕೊಡಲಿಕ್ಕೆ ಅಥವಾ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಕೂಡ. ಯಾಕೆಂದರೆ ಮೊನ್ನೆ ಗದಗಕ್ಕೆ ಹೋಗಿದ್ದೆ ನಾನು, ಗದಗಿನಲ್ಲಿ ಕೂಡ HK ಪಾಟೀಲರು ಒಂದು ಸಮುದಾಯ ಭವನಕ್ಕೆ ಒಂದು 30 ಲಕ್ಷ ರೂಪಾಯಿ ಕೊಟ್ಟಿದ್ರು. ಆ ದೃಷ್ಟಿಯಿಂದ ಹೆಚ್ಚು ಜನ ಸೇರಿಸಿ ಅಂತ ಹೇಳ್ತಾ, ಮುಂದಿನ ವಾರ ಈ ಕಾರ್ಯಕ್ರಮ ಮುಗಿದ ಮೇಲೆ 18ನೇ ತಾರೀಕು ನನ್ನದೊಂದು 2 ಪುಸ್ತಕವನ್ನು ನನ್ನ ಪತ್ನಿಯ ಹೆಸರಿನಲ್ಲಿ ಒಂದು ನೆನಪಿನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮಕ್ಕೆ ಕೂಡ ತಾವು ಬರಬೇಕಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.